ಅದು ನಾಲ್ವರೇ ಇದ್ದ ಕುಟುಂಬ. ಅಪ್ಪ ಅಮ್ಮ ಇಬ್ಬರು ಮಕ್ಕಳು. ಮಗಳು ಪಿಯುಸಿ ಓದ್ತಾ ಇದ್ರೆ ಮಗ ಖಾಲಿ ಪೋಲಿ ತಿರುಗ್ತಾ ಇದ್ದ. ದುಶ್ಚಟಗಳ ದಾಸನಾಗಿದ್ದವ ಹಣದ ವಿಷಯಕ್ಕೆ ಮೂವರನ್ನು ಕೊಂದು ಮನೆಯಲ್ಲೇ ಸಮಾಧಿ ಮಾಡಿದ್ದಾನೆ. ಈಗ ಎಕ್ಸ್ಹುಮೇಷನ್ ಮಾಡಿದಾಗ 3 ಬಾಡಿ ಸಿಕ್ಕಿ ಅದನ್ನ ಪೋಸ್ಟ್ ಮಾರ್ಟಮ್ ಕಳಿಸಿದೆ. ಭೂಮಿ ಮೇಲೆ ಏನ್ ಬೇಕಾದ್ರೂ ಅಂದ್ಕೊಂಡಿದ್ದನ್ನ ಪಡಿಬಹುದು. ಬಡವ ಆಗಿದ್ದವ ಅಗರ್ಭ ಶ್ರೀಮಂತ ಆಗಬಹುದು. ತಿರುಕನಂತಿದ್ದವ ಕುಬೇರನಂತೆಯೂ ಮೆರೆದಾಡ್ಬೋದು. ದುಡ್ಡು ಅನ್ನೋದೊಂದಿದ್ರೆ ಮರುಗಳಿಗೆಯೇ ಎಲ್ಲವನ್ನ ಕಣ್ಮುಂದೆ ತಂದು ನಿಲ್ಲಿಸ್ಬೋದು. ಆದ್ರೆ ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಸಿಗಲಾರದ ವಸ್ತು ಅಂದ್ರೆ ಹೆತ್ತವರ ಪ್ರೀತಿ. ಹೀಗಾಗಿಯೇ ಭೂಮಿ ಮೇಲೆ ಬೆಲೆ ಕಟ್ಟಲಾಗದ ವಸ್ತು ಅಂದ್ರೆ ಅದು ತಂದೆ ತಾಯಿ ಅಂತೀವಿ. ಇಂಥ ತಂದೆ ತಾಯಿಯನ್ನೇ ಕೊಲ್ಲೋ ಹಂತಕ್ಕೆ ಹೋಗ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಹೆತ್ತವಳ ಕತ್ತು ಕೊಯ್ದು ಅಪ್ಪನ ಕೈಕಾಲು ಮುರಿದು ಒಂದೇ ಗುಂಡಿಯಲ್ಲಿ ಮೂವರ ಸಮಾಧಿ ಮಾಡಿದ್ದಾರೆ. ತಂದೆ ತಾಯಿ ತಂಗಿಯನ್ನ ಕೊಂದ ಪರಮ ಪಾಪಿ. ಒಂದೇ ಮನೆ, ಒಂದೇ ರೂಮ್, ಮೂವರ ಕಗ್ಗೊಲೆ. ಇದು ಬರೀ ಕೊಲೆಯಲ್ಲ, ಮನುಷ್ಯತ್ವವನ್ನೇ ಮರೆತವ ಮಾಡಿರೋ ಘೋರಾತಿ ಘೋರ ಕಗ್ಗೊಲೆ. ಹೆತ್ತವರ ಸಾವಿನ ಸುದ್ದಿ ಎತ್ತಿದ್ರೇನೆ ಅದೆಷ್ಟೋ ಮಕ್ಕಳು ಕಣ್ಣೀರಿಡ್ತಾರೆ. ಅಂಥದ್ರಲ್ಲಿ ಹೆತ್ತವರನ್ನೇ ಕೊಂದು ಕೇಕೆ ಹಾಕ್ತಾನೆ ಅಂದ್ರೆ ನಿಜಕ್ಕೂ ಈತ ಮನುಷ್ಯನಲ್ಲ, ಮನುಷ್ಯ ರೂಪದ ನರರಾಕ್ಷಸ. ಇವರ ಹೆಸರು ಭೀಮರಾಜ್ ಅಂತ. ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ದೊಡ್ಡ ಕಿಟ್ಟದಹಳ್ಳಿ ನಿವಾಸಿ. ಹೆಂಡತಿ, ಇಬ್ರು ಮಕ್ಕಳು. ನಾಲ್ವರೇ ಇದ್ದ ಚಿಕ್ಕ ಸಂಸಾರ ಇವರದ್ದು. ಟೈರ್ ಅಂಗಡಿ ಇಟ್ಕೊಂಡಿದ್ದವರು ದಾವಣಗೆರೆಯ ಜಗಳೂರಲ್ಲಿ ಸ್ವಂತ ಮನೆಯೊಂದನ್ನ ಕಟ್ಟಿಸಿದ್ರು. ಅಲ್ಲೇ ಒಂದಿಷ್ಟು ವರ್ಷ ನೆಲೆಸಿದ್ದವರು 2 ವರ್ಷದ ಹಿಂದೆ ವಿಜಯನಗರ ಜಿಲ್ಲೆಯ ಕೊಟ್ಟೂರಿಗೆ ಶಿಫ್ಟ್ ಆಗಿದ್ರು. ಹೀಗಾಗಿ ಹರಪನಹಳ್ಳಿ ರಸ್ತೆಯಲ್ಲೂ ಟೈರ್ ಅಂಗಡಿ ಇಟ್ಕೊಂಡು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಮಗಳು ಫಸ್ಟ್ PUC ಓದ್ತಾ ಇದ್ರೆ ಮಗ ದಾರಿ ತಪ್ಪಿದ ಮಗನಾಗಿದ್ದ. ಕೆಲಸ ಕಾರ್ಯ ಇಲ್ಲದೆ ಅಲಿದಾಡ್ತಾ ಇದ್ದ ಮಗನನ್ನ ತಮ್ಮ ಜೊತೆಗೆ ಕೆಲಸಕ್ಕೆ ಇಟ್ಕೊಂಡಿದ್ರು. ಇತ್ತೀಚೆಗೆ ಜಗಳೂರಲ್ಲಿದ್ದ ಮನೆಯನ್ನೂ ಮಾರಾಟ ಮಾಡಿದ್ರು. ಮಗ ಅನಿಸಿಕೊಂಡವ ದುಶ್ಚಟಗಳ ದಾಸನಾಗಿದ್ದ. ಕುಡಿಯೋದ್ರ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ಹುಚ್ಚು ಹಿಡಿಸಿಕೊಂಡಿದ್ದ. ಜನವರಿ 26ನೇ ತಾರೀಖು ತಂದೆ ಮತ್ತು ತಂಗಿ ಹೊರಗಡೆ ಹೋಗಿದ್ರು. ಹೀಗಾಗಿ ತಾಯಿ ಮಗ ಇಬ್ಬರೇ ಮನೆಯಲ್ಲಿದ್ರು. ಈ ವೇಳೆ ಹೆತ್ತವಳ ಬಳಿ ಹಣ ಕೊಡುವಂತೆ ಪೀಡಿಸೋದಕ್ಕೆ ಶುರು ಮಾಡಿದ್ದ. ನನ್ನ ಬಳಿ ಇಲ್ಲ ಅಂತಿದ್ದಂತೆ ಜಗಳ ತೆಗೆದವ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ. ಈ ವೇಳೆ ಅದೇನನ್ನಿಸ್ತೋ ಗೊತ್ತಿಲ್ಲ, ಅಮ್ಮನ ಜೊತೆಗೆ ಅಪ್ಪ ತಂಗಿಯನ್ನು ಕೊಂದು ಮುಗಿಸೋ ಪ್ಲಾನ್ ಮಾಡಿದ್ದಾನೆ. ತಂಗಿಗೆ ಫೋನ್ ಮಾಡಿದ್ದವ ನಿನಗೊಂದು ಗಿಫ್ಟ್ ತಂದಿದ್ದೀನಿ, ಬೇಗ ಬಾ ಅಂದಿದ್ದ. ಅಣ್ಣನ ಈ ಮಾತು ಕೇಳಿದವಳು ಓಡೋಡಿ ಬಂದಿದ್ಲು. ಮನೆಯೊಳಗೆ ಬರ್ತಾ ಇದ್ದಂತೆ ಆಕೆಯ ಕತ್ತು ಸೀಳಿ ಬೆಡ್ರೂಮ್ನಲ್ಲಿ ಡೆಡ್ ಬಾಡಿ ಮುಚ್ಚಿಟ್ಟಿದ್ದ. ಸಂಜೆ ಹೊತ್ತಿಗೆ ಕೆಲಸದಿಂದ ಬಂದಿದ್ದ ಭೀಮರಾಜ್ ಮನೆಯವರೆಲ್ಲ ಹೊರಗೆ ಹೋಗಿರಬೇಕು ಅಂದ್ಕೊಂಡು ಟಿವಿ ನೋಡ್ತಾ ಕೂತಿದ್ದಾನೆ. ಈ ವೇಳೆ ಹಿಂದಿನಿಂದ ಬಂದ ಅಕ್ಷಯ್ ಅಪ್ಪನ ಕಥೆಯನ್ನು ಮುಗಿಸಿದ್ದಾನೆ. ಮೂವರ ಕತ್ತು ಸೀಳಿದವ ಅಲ್ಲೇ ಸಮಾಧಿ ಮಾಡೋ ಪ್ಲಾನ್ ಮಾಡಿದ್ದಾನೆ. ಇದು ವೆಪನ್ ಆಗ್ಲಿ ಮತ್ತೆ ಮೋಟಿವ್ ಆಗ್ಲಿ ಇನ್ನೂ ತನಿಖೆ ಕೈಗೊಳ್ತಾ ಇದ್ದಾರೆ. ಆ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸ್ ಮೇಲೆ ಅದೆಲ್ಲ ಬೆಳಕಿಗೆ ಬರುತ್ತೆ. ಒಂದೇ ಕಡೆಯಿಂದ ಅವರು ಎಕ್ಸುಮೇಷನ್ ಪ್ರೋಸೆಸ್ ಮಾಡಿ ಅದನ್ನ ಪ್ರೊಸೀಜರ್ ಪ್ರಕಾರ ಅದನ್ನ ಪೋಸ್ಟ್ ಮಾರ್ಟಮ್ಗೆ. ಯಾವಾಗ ತಂದೆ ತಾಯಿ ಜೊತೆಗೆ ತಂಗಿಯ ಕಥೆಯನ್ನು ಮುಗಿಸಿದ್ನ ಅಲ್ಲೇ ಸಮಾಧಿ ಮಾಡೋದಕ್ಕೆ ನಿಂತಿದ್ದ. ಬಾಡಿಗೆಗಿದ್ದ ಮನೆಯ ಹಾಲ್ನಲ್ಲೇ 2 ಅಡಿ ಅಗಲ 4 ಅಡಿ ಆಳ ಗುಂಡಿ ತೋಡಿದ್ದಾನೆ. ಯಾವಾಗ ಒಂದೇ ಗುಂಡಿಯಲ್ಲಿ ಹೂಳೋದಕ್ಕಾಗಲ್ಲ ಅನ್ನಿಸ್ತೋ ತಂದೆಯ ಕಾಲು ಮುರಿದು ಹೂತು ಹಾಕಿದ್ದಾನೆ. ಈಗ ಎಕ್ಸುಮೇಷನ್ ಮಾಡಿದಾಗ 3 ಬಾಡಿ ಸಿಕ್ಕಿ ಅದನ್ನ ಪೋಸ್ಟ್ ಮಾರ್ಟಮ್ ಕಳಿಸಿದೀವಿ. ಈಗ FIR ಅಲ್ಲಿ 2 ಹೆಸರಿದೆ. ಅದು ಅವ್ರ ತನಿಖೆಯಲ್ಲಿ ಮುಂದೆ ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ಇಲ್ಲ ಅವ್ರಿಗೇನೇನು ಅವರು ಸ್ಪಾಟ್ ಮಹಜರ್ ಮಾಡಿದಾಗ ಅವರು ಸೀಜರ್ ಮಾಡ್ಕೊಂಡಿದ್ದಾರೆ ಪಂಚರ ಸಮಕ್ಷಮ. ಸೊ ವಾಟ್ ಎವರ್ ವಾಸ್ ಇಂಪಾರ್ಟೆಂಟ್ ಫಾರ್ ದಿಯರ್ ಇನ್ವೆಸ್ಟಿಗೇಷನ್ ದೇ ಹ್ಯಾವ್ ಸೀಸ್ಡ್ ಇಟ್. ಹೆತ್ತವರ ಸಮಾಧಿ ಮಾಡಿ ಮುಗಿಸಿದವ ಸೀದಾ ಬೆಂಗಳೂರಿಗೆ ಹಾರಿದ್ದಾನೆ. ಮಾವ ವಸಂತನನ್ನ ಭೇಟಿಯಾದವ ತನ್ನೆಲ್ಲ ವಿಷಯ ಹೇಳ್ಕೊಂಡಿದ್ದಾನೆ. ಆತನ ಬಳಿ ಎಲ್ಲ ವಿಷಯ ಹೇಳಿಕೊಂಡು ನಾಪತ್ತೆಯ ಪ್ಲಾನ್ ಮಾಡಿದ್ದ. 29ನೇ ತಾರೀಖು ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗಿ ನಾಪತ್ತೆ ಕಥೆ ಹೇಳಿದ್ದ. ಜಯದೇವ ಆಸ್ಪತ್ರೆಗೆ ಹೋಗಿದ್ದ ನನ್ನ ತಂದೆ ತಾಯಿ ಹಾಗೂ ತಂಗಿ ನಾಪತ್ತೆಯಾಗಿದ್ದಾರೆ, ಹುಡುಕಿ ಕೊಡಿ ಅಂತ ಹಸಿ ಕಥೆ ಹೇಳಿದ್ದ. ಆದರೆ ಈತನನ್ನ ನೋಡ್ತಾ ಇದ್ದಂತೆಯೇ ಪೊಲೀಸರಿಗೆ ಅನುಮಾನ ಶುರುವಾಗಿತ್ತು. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಹೀಗಾಗಿ ಆರೋಪಿಯನ್ನ ಕೊಟ್ಟೂರಿಗೆ ಕರೆತಂದು ಮೃತದೇಹ ಹೊರ ತೆಗೆದಿದ್ದಾರೆ. ನಮ್ಮಣ್ಣ ಒಳ್ಳೆ ಭಾಳ ದುಂಡ ಸರ್, ಅವ್ನು ನೋಡ್ರಿ ಸರ್ ಫೋಟೋದಲ್ಲಿ ಭಾಳ ಚೆನ್ನಾಗಿದೆ. ನನ್ನ ಮಗಳಂತೂ ಸರ್ ಅದಲ್ಲಿ ಕೇಳ್ರಿ, ಮಗಳದಂತೂ ಭಾಳ ಅನ್ಯಾಯ ನನಗೆ.
ಬೇಕಾದ್ರೆ ನಮ್ಮ ಅಣ್ಣ ಅದಕ್ಕೆ ಬೇಕಾದ್ರೆ ಲೈಫ್ ಅನುಭವಿಸಿದ್ರು ಹೋಗ್ಬಿಡ್ಲಿ, ನನ್ನ ಮಗಳು ಇದಾಯ್ತಿಯಲ್ಲ ನನಗೆ ತಡ್ಕೊಳ್ಳೋದಷ್ಟು ನೋವಿದೆ. ನಾನು ಬೆಳಗ್ಗೆಯಿಂದ ಯಾವ್ದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದು ಅಟ್ಲೀಸ್ಟ್ ಒಂದು 45 ವರ್ಷ ಬದುಕಿದ್ರು, ಈ ಕಾಲದಲ್ಲಿ ಅಷ್ಟೇ ಹೋಗ್ಬಿಡ್ಲಿ ಅಂತ ನಿರ್ಧಾರ ಮಾಡ್ತಿದ್ದೆ. ಅದು ಇನ್ನೂ ಮಗು ಅದು ನನಗೆ. ಒಟ್ನಲ್ಲಿ ದುಶ್ಚಟಗಳ ದಾಸನಾಗಿದ್ದವ ತನ್ನವರ ಪಾಲಿಗೆ ಹಂತಕನಾಗಿದ್ದಾನೆ. ದುಡ್ಡಿಗಾಗಿ ತಂದೆ ತಾಯಿ ಜೊತೆಗೆ ತಂಗಿಯನ್ನು ಕೊಂದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.